ನಾನು ಪ್ರಶ್ನೆ ಕೇಳಿ ಚಂದ್ರಶೇಖರ್ ನೀವು ಉತ್ತರ ಕೊಡಿ. ನನ್ನ ಪ್ರಶ್ನೆ ಈಗ ನಂಜುಂಡೇಶ್ವರ ದೇವಸ್ಥಾನಕ್ಕೆ ಇವಾಗ ಪಚ್ಚೆದು ಲಿಂಗ ಕೊಟ್ಟಿದ್ರಂತೆ, ಯಾರದು? ಈಗ ಇರಿ, ಕೊಲ್ಲೂರಲ್ಲಿ ಸಲಾಮ್ ಆರತಿ ಅಂತ ಮಾಡ್ತಾ ಇದ್ರು, ಯಾಕೆ? ಶೃಂಗೇರಿಲೂ ಮಾಡ್ತಾರೆ, ಈಗಲೂ ಮಾಡ್ತಾರೆ. ಇಲ್ಲ ನಾನು ಅವನ ಉತ್ತರ ಕೊಡಲಿ, ಆನ್ಸರ್ ಕೊಡ್ಬೋದಾ? ನೋಡಿ, ಟಿಪ್ಪು ಎಲ್ಲ ಲೂಟಿ ಹೊಡ್ಕೊಂಡು ದೇವಾಲಯಗಳೆಲ್ಲ ಎಲ್ಲ ನಾಶ ಮಾಡ್ಕೊಂಡು ಹಿಂದೂಗಳ ನಾಶ ಮಾಡ್ಕೊಂಡು ಬಂದ್ಬಿಟ್ಟ. ಯಾವಾಗ ಕಡೆಗೆ ಸೋಲಕ್ಕೆ ಶುರು ಮಾಡ್ತು ಟಿಪ್ಪುವಿನ ಒಂದು ವಿಚಾರ ಅಂತ ಹೇಳಿದ್ರೆ, ಅವ್ರ ಫ್ರೆಂಚಿನ ಇವರು ಟೂರಿಸ್ಟ್ ಬರ್ತಿದ್ದಾರೆ, ಜಾತಕಕ್ಕೆ ಮತ್ತೆ ಇದಕ್ಕೆ ಎದುರ್ಕಂತ ಇದ್ದ. ಅವನಿಗಾಗಿ ಹೇಳಿದ್ರು ಈ ದೇವಸ್ಥಾನಗಳ ಶಾಪ ಬಿದ್ದಿದೆ ಅಂತ ಹೇಳಿ. ತಾನು ಬದುಕೋದಕ್ಕೋಸ್ಕರ ಆ ಹೇಡಿ ತಂದಿಂದ ಆ ದೇವಾಲಯಗಳಿಗೆ ಕೊಟ್ಟಿದ್ದಷ್ಟೇ, ನಾಶ ಮಾಡಿರ್ತಕ್ಕಂಥ ಸಾವಿರಾರು ದೇವಾಲಯಗಳಿದೆ. ಆದ್ರೆ ಹೇಳಿದ ಬದುಕೋದಕ್ಕೋಸ್ಕರ 3-4 ದೇವಸ್ಥಾನಗಳಿಗೆ ಎಷ್ಟೇ ಕೊಟ್ಟಿದ್ದು, ಆದ್ರೆ ನಾಶ ಮಾಡಿರ್ತಕ್ಕಂಥ ಪಟ್ಟಿಗಳಿದೆ. ನನ್ನ ಹತ್ರ ಪಟ್ಟಿ ಇದೆ, ನಾಶ ಮಾಡಿರ್ತಕ್ಕಂಥ ದೇವಸ್ಥಾನಗಳು ಮತ್ತು ಚರ್ಚ್ಗಳು. ನೋಡಿ ಸರ್, 18 ಜನವರಿ 1990 ಸೈಯದ್ ಅಬ್ದುಲ್ ದುಲೈಗೆ ಪತ್ರ ಬರೀತಾನೆ, ಏನು ನಾವು ಮಲಬಾರ್ ಎಲ್ಲಾ ನಾಯರ್ಗಳನ್ನ ಕನ್ವರ್ಟ್ ಮಾಡಿದೀವಿ ಅಂತ ಹೇಳಿ. 19 ಜನವರಿ 1990 ಬುರ್ದೂಸ್ ಜಮನ್ ಖಾನ್ಗೆ ಪತ್ರ ಬರೀತಾನೆ, 4 ಲಕ್ಷ ನಾಯರ್ಗಳನ್ನ ಮತಾಂತರ ಮಾಡಿದೀವಿ ಅಂತ ಹೇಳಿ. 1785 ಕನ್ವರ್ಷನ್ ಮಾಡಿ ಅಂತೇಳಿ ಅಪ್ರೂವಲ್ ಕೊಡ್ತಾನೆ. ಕನ್ವರ್ಷನ್ ಮಾಡಿ ಅಂತ ಹೇಳಿ ನಾಯರ್ಗಳು ಕನ್ವರ್ಷನ್ ಮಾಡಿ ಅಂತೇಳಿ ಅಪ್ರೂವಲ್ ಕೊಡ್ತಾನೆ. ಮೇ 1785 ಅರ್ಷದ್ ಬೇಗಿಗೆ ಯಾರಾದ್ರೂ ವಿಧೇಯರಾಗಿದ್ರೆ ಅವ್ರ ಕೊಲ್ಲಿ ಅಂತ ಹೇಳ್ತಾರೆ. ಇದು ಇದಾದ್ಮೇಲೆ ಮುಗಿಸ್ಬಿಡಿ ಬೇಗ ಬೇಗ ಇದಾದ್ಮೇಲೆ ಏನು ಅಫ್ಘಾನ್ದವರಿಗೆ ಪತ್ರ ಫ್ರೆಂಚರಿಗೆ ಪತ್ರ ರಿಪೀಟ್ ಮಾಡ್ತಾ ಇದ್ದಾರೆ. ಇವನ ತನ್ನ ಸರ್ಕಾರ ಈ ಖುದಾದಾದ್ ಅಂತೇಳಿ ಅವರ ರಾಜ್ಯದ ಹೆಸರು ಏನಂದ್ರೆ ಪರ್ಷಿಯನ್ ಏನವರ ಭಾರತದ ಮೂಲ ಸ್ವಾಮಿ, ಕುತೂಹಲದಿಂದ ಮಾತಾಡಬೇಡ್ರಿ. ಪೇಶ್ವಾ ಅಂದ್ರೆ ಏನ್ರಿ ಅರ್ಥ? ಭಾರತದ ಮೂಲ ಅದು ಇಲ್ಲ ರೀ. ಪೇಶ್ವಾ ಅಂದ್ರೆ ಪರ್ಷಿಯನ್ ಅಲ್ಲಿ ಮೇಲೆ ಇರೋನು ಸ್ವಾಮಿ. ನಿಮ್ ಪರ್ಷಿಯನ್ ಮೂಲ ಭಾರತದ ಸರ್ಕಾರ ಈ ಖುದಾದಾದ್ ಅಂದ್ರೆ ಏನು? ದೇವರ ನಡೆಸುವ ಸರ್ಕಾರ ಅಂತ. ಯಾಕ್ರಿ ನೀವು ಇವಾಗ ನೋಡಿ ತನ್ವೀರ್ ಇವಾಗ ಬೇರೆ ಬೇರೆ ಲೆವೆಲ್ಗೆ ನೋಡಿ, ಧರ್ಮದ ಬಗ್ಗೆ ದೇವ್ರ ಬಗ್ಗೆ ಎಲ್ಲ ಏನ್ ಮಾತಾಡ್ಬೇಕಿಲ್ಲ. ಇವಾಗ ಅದು ಇನ್ನೊಂದು ಇದಕ್ಕೆ ಹೋಗುತ್ತೆ, ಪ್ಲೀಸ್ ಬೇಡ, ಅವಶ್ಯಕತೆ ಇಲ್ಲ. ಕರೆಕ್ಟ್. ಈಗ ಪ್ರದೀಪ್ ಹೇಳಿದೀನಿ ನಾನು, ಬರೇ ಲ್ಯಾಂಗ್ವೇಜ್ ಡಿಫರೆನ್ಸ್ ಆದ ತಕ್ಷಣ ಇವ್ರ ಪ್ರಾಬ್ಲಮ್ ಅಂತ ಹೇಳಿದ್ರೆ, ಈ ದೇಶದಲ್ಲಿ ಹುಟ್ಟಿರುವ ಭಾಷೆ ಯಾವ್ದು ಗೊತ್ತಾ? ಉರ್ದು ಈ ದೇಶದಲ್ಲಿ ಹುಟ್ಟಿರುವ ಭಾಷೆ, ಈ ದೇಶದ ಮಗು, ದೇಶದಲ್ಲಿ ಹುಟ್ಟಿರುವ ಭಾಷೆ. ಆ ಭಾಷೆನ ಯಾಕೆ ರಿವ್ಯೂ ಮಾಡ್ತಾರೆ? ನನಗೆ ಗೊತ್ತು ರೀ, ಆ ಭಾಷೆ ನಾನು ಕನ್ನಡದಲ್ಲೂ ಪರ್ಷಿಯನ್ ನಮ್ ದೇಶದ ಬ್ರಿಟಿಷರ್ ಜೊತೆ ಪ್ರದೀಪ್ ಪ್ರಶ್ನೆ. ಪ್ರದೀಪ್ ಈಗ ಏನ್ ಇಟಲಿ ಬಗ್ಗೆ ಒಂದ್ ನಿಮಿಷ ಇರಿ ನೀವು. ಇಂಪಾರ್ಟೆಂಟ್ ಅಂದ್ರೆ ನಿಮಗೆ ಅದೇ ಬೇಕಿರೋದು ಪರ್ಷಿಯನ್. ಮಾಡಬೇಡಿ ಸುಮ್ಮನೆ ಗಿಡ ಬರೋದೆಲ್ಲ ಮಾತಾಡ್ಕೊಂಡು. ಈಗ ನೋಡಿ ಪ್ರದೀಪ್ ಅವ್ರು, ಈಗ ಇತಿಹಾಸನ ನೀವು ಚೇಂಜ್ ಮಾಡೋಕ್ಕಾಗಲ್ಲ ಖಂಡಿತ. ಓಕೆ, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿನ ವಿರೋಧ
ಮಾಡಿದ್ದ ಟಿಪ್ಪು ಸುಲ್ತಾನ್. ಸೆಕೆಂಡ್ ಆಂಗ್ಲೋ ಮೈಸೂರ್ ವಾರ್ ಗೆದ್ದಿದ್ಯಾರು? ಹೈದರಾಲಿ. ಟ್ರೀಟಿ ಆಫ್ ಟಿಪ್ಪು ಸುಲ್ತಾನ್ ಒಂದು ನಿಮಿಷ ಕೇಳಿಸ್ಕೊಳ್ಳಿ, ಒಂದು ನಿಮಿಷ ಕೇಳಿಸ್ಕೊಳ್ಳಿ. ಟ್ರೀಟಿ ಆಫ್ ಒಂದು ನಿಮಿಷ ಕೇಳಿಸ್ಕೊಳ್ರಿ, ನೀವು ಒಂದು ನಿಮಿಷ ಕೇಳಿಸ್ಕೊಳ್ರಿ. ಟ್ರೀಟಿ ಆಫ್ ಮ್ಯಾಂಗ್ಳೂರ್ ಸೈನ್ ಮಾಡಿದ್ಯಾರು? ಟಿಪ್ಪು ಸುಲ್ತಾನ್. ಈಗ ಚೇಂಜ್ ಮಾಡೋಕ್ಕಾಗತ್ತಾ ಇತಿಹಾಸನ? ಮಲಬಾರ್ ಟ್ರೀಟಿನೂ ಟಿಪ್ಪು ಸುಲ್ತಾನ ಮಾಡಿದ್ದು. ಹೈದರಾಲಿ ಇದ್ರು ಅವಾಗ, ಹೈದರಾಲಿ ಇದ್ದು ಕಳಿಸ್ಕೊಡ್ತಾರೆ ಟಿಪ್ಪು ಸುಲ್ತಾನ್ನ ಯುದ್ಧ ಮಾಡ್ಲಿಕ್ಕೆ. ಯುದ್ಧ ಮಾಡ್ತಾರೆ ಅವ. ಆ ಯುದ್ಧವನ್ನ ಮಾಡಿದಾಗ ಒಬ್ಬ ಸೈನಿಕ ಫೋನ್ ಮಾಡಿ ಕೇಳ್ತಾರೆ, ಫೋನ್ ಮಾಡಿದ್ರಿ, ಮೆಸೇಜ್ ಕಳಿಸ್ತಾರೆ. ಆ ಮೆಸೇಜ್ ಕಳಿಸಿದಾಗ ವಾಪಸ್ ಇವ್ರು ಹೋಗ್ತಾರೆ. ಆದರೆ ಅವ್ರು ಆರ್ಡ್ರ್ ಚೆಂಡಾಡ್ರು ಅವನು ರಕ್ತದ ಓಕ್ಲಿನ ನೋಡ್ತಾರೆ ಹೈದರಾಲಿ. ಸೊ ಇದೆಲ್ಲ ಇದೆ. ಟಿಪ್ಪು ಸುಲ್ತಾನ್ ಅಂತೇಳಿ ಪುಸ್ತಕ ಬರೆದಿದ್ದಾರೆ ಹೈಕೋರ್ಟ್ನ ನಮ್ಮ ಹೈಕೋರ್ಟ್ ಜಡ್ಜ್ ಒಬ್ರು. ತುಂಬ ಅದ್ಭುತವಾದ ಪುಸ್ತಕ ಅದು. ಅದೆಲ್ಲದಕ್ಕಿಂತನೂ ಕೂಡ ನಮ್ಮದು ಚಿತ್ರದುರ್ಗದ ಇದ್ರ ಬಗ್ಗೆ ಮದಕರಿ ನಾಯಕರ ಬಗ್ಗೆ ಪುಸ್ತಕ ಇದೆಯಲ್ಲ, ಆ ಪುಸ್ತಕದಲ್ಲಿ ಟಿಪ್ಪು ಮತ್ತು ಮದಕರಿ ನಾಯಕರ ನಡುವೆ ನಡೆದಂಥ ಯುದ್ಧವನ್ನು, ಅದು ಇಡೀ ಯುದ್ಧವನ್ನು ಚಿತ್ರದಲ್ಲಿ ಸಿಗಡೆ ನಾನು ಓದಿದ್ದೀನಿ ಕೂಡ. ಟಿಪ್ಪು ಸುಲ್ತಾನ್ ಅವನು ಎಷ್ಟು ಇದಾಗಿದ್ದ ಅನ್ನೋದ್ರ ಬಗ್ಗೆ ಇದೆ. ಆದರೆ ಈಗ ಇತಿಹಾಸವಾಗೇ ಬಿಟ್ಟಿದ್ರೆ ಸರಿ ಹೋಗಿರ್ತಿತ್ತು. ಇತಿಹಾಸವನ್ನು ಈಗ ತಗೊಂಡು ಕೆದಕಿ ಅಲ್ಲಿ ಮೈನಸ್ಸು ಇದೆ ಪ್ಲಸ್ಸು ಇದೆ, ನಾನು ಇಲ್ಲ ಅಂತ ಹೇಳಲ್ಲ. ತುಂಬ ಕೆಟ್ಟದಾಗಿ ನಡ್ಕೊಂಡಿರ್ತಕ್ಕಂಥ ಉದಾಹರಣೆಗಳು ಕೂಡ ಟಿಪ್ಪು ಸುಲ್ತಾನ್ ಬಗ್ಗೆ ಇದೆ. ಅಂಥ ಆ ಸಂದರ್ಭದಲ್ಲಿ ಕೂಡ ತುಂಬ ಎಫೆಕ್ಟಿವ್ ಆದಂತಹ ರೆವಲ್ಯೂಷನ್ ತಗೊಂಡಂತಹ ಕಾರ್ಯಕ್ರಮಗಳು ಇದ್ದಾವೆ, ಅದರಲ್ಲಿ ಡೌಟೇ ಇಲ್ಲ. ಆದರೆ ಇವತ್ತಿನ ಕಾಲಘಟ್ಟದಲ್ಲಿ ಅವೆಲ್ಲ ಚರ್ಚೆ ಮಾಡ್ತಾ ಕೂತ್ಕೊಂಡ್ರೆ ಅದರಿಂದ ಬಿಜೆಪಿಯವರು ಒಂದು ರೀತಿ ವ್ಯಾಗ್ರ ಆಯ್ತಾರೆ, ಅವರೊಂಥರ ಪಾಸಿಟಿವ್ ಮಾತಾಡ್ತಾರೆ, ಅದು ಪ್ರಯೋಜನಕ್ಕಿಲ್ಲ. ಇವತ್ತು ನಮ್ಗೆ ಅದಕ್ಕೆ ಅವಶ್ಯಕತೆ ಇದೆ. ಒಂದು ದೇಶದ ಒಂದು ನಿಮಿಷ ನಾನು ನಿಮ್ ಕ್ವಶನ್ ಕೇಳ್ತೀನಿ. ಎಸ್ ಕರೆಕ್ಟ್, ನೀವು ಹೇಳ್ತಾರೆ ಅದ್ರ ಬಗ್ಗೆ ಒಪ್ಕೋತೀನಿ ಸರ್. ಈ ದೇಶದಲ್ಲಿ ನೀವು ಹೇಳಿದ್ರಲ್ಲ, ಎಷ್ಟು ಜನ ಗಾಂಧಿ ಮನೆ ತಗೊಳ್ಳ, ಎಷ್ಟು ನೀವು ಯಾವ ಬಸ್ಕೋ ಟಾಯ್ಲೆಟ್ಕೊಂಡು ಇಟ್ಟಿಲ್ವೇನು ಕಾಂಗ್ರೆಸ್ ಅವರು? ಯಾಕೆ ಅದು ಹಿಂದೆ ಶೌಚಾಲಯಕ್ಕೂ ಇಟ್ಟಿಲ್ಲ ಅಂತ ಹೇಳಿದ್ರೆ, ಶೌಚಾಲಯಕ್ಕೂ ಇಟ್ಟಿಲ್ಲ ಅಂತ ಹೇಳಿದ್ರೆ ನಿಮ್ ನಾಯಕರ ಹೆಸರು ಅಲ್ಲಿ ಇಡ್ತೀರಾ, ಟಾಯ್ಲೆಟ್ ಇಡ್ತೀರಾ? ನಾನು ಇಡಲ್ಲ ಸರ್. ಯಾಕೆ ಮಾತಾಡ್ತೀಯ ಭಾಷೆನ? ಕೇಳಿಸ್ಕೊಳ್ಳಿ. ರಾಜೀವ್ ಗಾಂಧಿ ಅವ್ರ ಬ್ರದರ್ ಹೆಸರೇನು? ಸಂಜಯ್ ಗಾಂಧಿ. ಎಷ್ಟು ಟಿಕೆಟ್ ಇಟ್ಟಿದ್ರಿ ಅವ್ರ ಹೆಸರನ್ನ? ಎಷ್ಟು ಇನ್ಸ್ಟಿಟ್ಯೂಷನ್ ಇಟ್ಟಿದ್ರಿ? ಏನಕ್ಕೆ ಇಟ್ರಿ? ಏನ್ ಕಂಟ್ರಿಬ್ಯೂಷನ್ ಅವ್ರದ್ದು? ಟಿಪ್ಪು ಕಾಂಟ್ರಿಬ್ಯೂಷನ್ ಜಾಸ್ತಿ ಇದ್ರೆ ಯಾಕೆ ಟಿಪ್ಪು ಅವತ್ತ ಇಡ್ಲಿಲ್ಲ ನಾವು? ಯಾಕೆ ಸಂಜಯ್ ಗಾಂಧಿ ಹೆಸರು ಟಿಪ್ಪು ಅಧಿಕಾರ ಅಂತಸ್ತು, ಅಧಿಕಾರ ಅಂತಸ್ತು ನಿಮ್ದು. ಯಾವ ವ್ಯಕ್ತಿಗಳದ್ದು ಹೆಸರಿಟ್ಟಿಲ್ಲ. ನಿಮ್ ತರ ಕುಟುಂಬಕ್ಕೆ ಜೋತಾಕೊಂಡು ಮಾತಾಡ್ತಾ ಇಲ್ಲ. ಒಂದು ಕುಟುಂಬದವರ ಹೆಸರಿಗೆ ನೀವು ಜೊತಾಕೊಂಡಿಲ್ಲ. ನಾವು ಮಾಡ್ತಾ ಇದ್ದೀವಿ. ನಾವು ಹೆಸರಿಟ್ಟಿದ್ದೀವಿ. ಈ ದೇಶದ ಹೋರಾಟಗಾರರ ಹೆಸರಿಟ್ಟಿದ್ದೀವಿ. ಎಷ್ಟಕ್ಕೆ ಸ್ವಾಮೀಜಿಗಳ ಸಾವರ್ಕರ್ ರೋಡ್ ರಸ್ತೆ ಅಂತ ಕುಮಾರಸ್ವಾಮಿ ಫ್ಲೈಓವರ್ ತಗೊಂಡ್ರು ಯಾವಕ್ಕೂ ಇಟ್ಟಿಲ್ಲ. ಅರ್ಥ ಆಯ್ತಲ್ಲ? ಹೆಸರು ಬೇಕು ಅಂತ ಹೇಳ್ತಾರೆ. ಹೆಸರು ಬೇಕು, ಎಲ್ಲಿ ಬೇಕು ಹೇಳಿ? ಎಲ್ಲಿ ನಿಮ್ಮ ತನ್ವೀರ್ ಸೇಠ್ ಅವರೇ ಸೈಲೆಂಟ್ ಅವರಲ್ಲ, MLA ಮೈಸೂರು ಮೂಲದವರು. ತನ್ವೀರ್ ಸೈಲೆಂಟ್ ಮಾತಾಡೇ ಇಲ್ಲ ಇದ್ರ ಬಗ್ಗೆ. ಇಲ್ಲ, ಯಾವಾಗ ಮಾತಾಡ್ತಾ ಇಲ್ಲ ಅಂದ್ರೆ ತನ್ವೀರ್ ಸೇಠ್, ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಟಿಪ್ಪುವಿನ ಹಿಸ್ಟಾರಿಕಲ್ ಬ್ಯಾಕ್ ಗ್ರೌಂಡ್ ನೀವು ಉಳಿಸಬೇಕು. ತನ್ವೀರ್ ಸೇಠ್, ನಾನು ನಿಮ್ಗೆ ಆಹ್ವಾನ ಮಾಡ್ತಾ ಇದ್ದೀನಿ. ಟಿಪ್ಪು ಸುಲ್ತಾನ್